ಈ ಕಿಲ್ಲರ್ ರಸ್ತೆ ಗುಂಡಿಗಳ ಬಗ್ಗೆ ನ್ಯೂಸ್ 18 ಕನ್ನಡ ಅಭಿಯಾನ ಮಾಡ್ತಾ ಇದೆ. ರಸ್ತೆ ಗುಂಡಿಗಳನ್ನು ಮುಚ್ಚಿಸೋದಕ್ಕೆ ಸಿಎಂ ಬೊಮ್ಮಾಯಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನಾವು ಏನು ಹೇಳಿದ್ವೋ ಅದ್ರ ಪ್ರಕಾರ ನಡ್ಕೋತೀವಿ. ಸೆಪ್ಟೆಂಬರ್ 1ನೇ ತಾರೀಕಿನ ಶುರು ಮಾಡಿದ್ವಿ. ಯಾವುದೇ ಪ್ರೆಷರ್ ಬಂದರೂ ನಿಲ್ಲಿಸಲ್ಲ. ಗುಂಡಿ ಮುಚ್ಚಬೇಕು ಅಷ್ಟೇ ನಮ್ಮ ಉದ್ದೇಶ, ಧ್ಯೇಯೋದ್ದೇಶ ಅದೇ ಆಗಿತ್ತು, ಅದೇ ಆಗಿದೆ ಕೂಡ. ಇವತ್ತಿಗೂ ನಿಲ್ಲಿಸಲ್ಲ, ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಪ್ರತಿ ರಸ್ತೆ ಗುಂಡಿ ಎಲ್ಲ ತೋರಿಸ್ತೀವಿ ನಾವು. ನ್ಯೂಸ್ 18 ಅಭಿಯಾನದ ಬಗ್ಗೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಟಿಯಲ್ಲಿ ರಸ್ತೆ ಗುಂಡಿ ಮುಚ್ಚಿಸೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಎಂದರು ಮುಖ್ಯಮಂತ್ರಿಗಳು. ಬೆಂಗಳೂರಿನಲ್ಲಿ ಸ್ವಲ್ಪ ಕಡಿಮೆ ಮಳೆ ಆಗಬೇಕು. ಬೊಮ್ಮಾಯಿ ಅವರು ಮಳೆ ನಿಂತ ತಕ್ಷಣ ಗುಂಡಿ ಮುಚ್ಚೋ ಕೆಲಸ ಮಾಡ್ತೀವಿ ಅಂದರು. ನ್ಯೂಸ್ 18 ಕನ್ನಡದ ಅಭಿಯಾನದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು. ಇಲ್ಲ ಈಗ ನಾನು ಮೊನ್ನೆ ರಿವ್ಯೂ ಮಾಡಿದಾಗ ಕೂಡ ಅದು ಬಂತು. ಸ್ವಲ್ಪ ಮಳೆ ಕಮ್ಮಿ ಆದ ತಕ್ಷಣ ಈಗ ಗುಂಡಿ ಮುಚ್ಚಿಸೋಕೆ BBMP ಕಾರ್ಪೊರೇಷನ್ ಕಮಿಷನರ್ಗಾಗಲೇ ಹೇಳಿದ್ದೇನೆ. ಅದು ಬರುವಂಥ ದಿನಗಳಲ್ಲಿ ವಾರ್ ಫುಟಿಂಗಲ್ಲಿ ಆ ಕೆಲಸ ನಾವು ಮಾಡ್ತೀವಿ. ಈಗ ನಾನು ಮೊನ್ನೆ ರಿವ್ಯೂ ಮಾಡಿದಾಗ ಕೂಡ ಅದು ಬಂತು. ಸ್ವಲ್ಪ ಮಳೆ ಕಮ್ಮಿ ಆದ ತಕ್ಷಣ ಈಗ ಗುಂಡಿ ಮುಚ್ಚಿಸೋಕೆ BBMP ಕಾರ್ಪೊರೇಷನ್ ಕಮಿಷನರ್ಗಾಗಲೇ ಹೇಳಿದ್ದೇನೆ. ಅದು ಬರುವಂಥ ದಿನಗಳಲ್ಲಿ ವಾರ್ ಫುಟಿಂಗಲ್ಲಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ರ ಬಗ್ಗೆ ಒಬ್ಬರು ಎಕ್ಸ್ಪರ್ಟ್ ಬೇಕು ಅಂತ ಶ್ರೀಹರಿ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಸರ್ ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ಇದು ಸಾಲ್ವ್ ಆಗದೇ ಇರುವಂತಹ ಪ್ರಾಬ್ಲಮ್ ಸರ್ ಇದು ಖಂಡಿತವಾಗಿ ಇದು ಮಕ್ಕಳಿಗೆ ಸಾಲ್ವ್ ಮಾಡೋಂತ ಕೇಸ್ ಇದಲ್ಲ. ಅದಕ್ಕೆ ವಿಲ್ ಪವರ್ ಬೇಕು, ಮಾಡಬೇಕು ಅಂತ ನಿಷ್ಠೆ ಬೇಕು. ಅದಕ್ಕೆ ಇಚ್ಛಾಶಕ್ತಿ ಇಲ್ಲ, ಕೊರತೆ ಇದೆ. ಬ್ಯಾಂಗ್ಳೂರು ಮಹಾನಗರ ಪಾಲಿಕೆ ಅಥವಾ BBMP ಬೃಹತ್ ಮಹಾನಗರ ಪಾಲಿಕೆಯಲ್ಲಿ ಒಂದು ರಸ್ತೆಯಲ್ಲಿ ಇಷ್ಟೊಂದು ಟೆಕ್ನಾಲಜಿಕಲ್ ಅಡ್ವಾನ್ಸು, ಇಷ್ಟೊಂದು ಇಂಜಿನಿಯರ್ಸು, ಟೆಕ್ನಿಕಲ್ ಎಕ್ಸ್ಪರ್ಟ್ ಸಿಗ್ಬೇಕಾದ್ರೆ ಇದೆಲ್ಲೂ ಭಾರತದ ಪ್ರಾಯಶಃ ಇಷ್ಟೊಂದು ಜನ ಇಂಜಿನಿಯರ್ಸು, ಇಷ್ಟೊಂದು ಎಕ್ಸ್ಪರ್ಟ್ಸು, ಇಷ್ಟೊಂದು ನಾಲೆಡ್ಜ್ ಇರೋಂತ ಬೇಸ್ದವರು ಇಂಡಿಯಾದ ಎಲ್ಲೂ ಇರ್ಬೋದು. ಸರಿ, ಗುಂಡಿ ಇರುತ್ತೆ, ಅದನ್ನ ಮುಚ್ತಾರೆ, ಒಂದ್ ತಿಂಗಳಿಗೋ 20 ದಿನಕ್ಕೋ ಮತ್ತೆ ಎದ್ದು ಬಂದ್ಬಿಡ್ತಾ ಇರುತ್ತೆ. ಆತರ ಗುಂಡಿ ಎದ್ದು ಬರ್ಬೇಕು ಅಂತಾನೆ ಮಾಡ್ತಾರ ಅವರು. ಬಿಲ್ ಆಗ್ತಾ ಇರ್ಬೇಕು ಪದೇ ಪದೇ ಅವ್ರಿಗೆ. ಏನಾಗತ್ತೆ ಸಿಂಪಲ್ ಅಂತಂದ್ರೆ ಅವ್ರಿಗೊಂದು ಟೆಕ್ನಾಲಜಿ ಇದೆ, ಎಲ್ಲದಕ್ಕೂ ಒಂದು ಇಂಜಿನಿಯರಿಂಗ್ ಇದೆಲ್ಲ ಇಂಜಿನಿಯರ್ ಕಮ್ಸ್ ಅಂತಾರೆ ಇಂಜಿನಿಯರಿಂಗ್. ಸೊ ಹೆಂಗೆ ಸೈಂಟಿಫಿಕ್ ಫಿಲ್ ಮಾಡ್ಬೇಕು ಅಂತ ಅವ್ರಿಗೂ ಗೊತ್ತಿರುತ್ತೆ. ಅವರು ಇಂಜಿನಿಯರಿಂಗ್ ಓದಿರ್ತಾರೆ, ಬಟ್ ಅದು ಮಾಡ್ಬಿಟ್ರೆ ಬಿಲ್ ಮಾಡಕ್ಕಾಗಲ್ಲ ಇಮಿಡಿಯೇಟ್ ಆಗಿ. Sure, sir. Let me ask you a straight question. Is it because lack of quality work? ಡೆಫಿನೆಟ್ಲಿ ಕಳಪೆ ಕಾಮಗಾರಿ, ಲ್ಯಾಕ್ ಆಫ್ ಕ್ವಾಲಿಟಿ ವರ್ಕ್, ಅವ್ರ ಇಚ್ಛಾಶಕ್ತಿ ಕೊರತೆ ಇದೆಲ್ಲ ಸೇರ್ಕೊಳ್ಳುತ್ತೆ. ಹಾಗೂ ಕನ್ಸರ್ನ್ ಇಂಜಿನಿಯರ್ ಮಸ್ಟ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಇರಬೇಕು. ವೆರಿ ಟ್ರೂ, ವೆರಿ ಟ್ರೂ. ಬಿಕಾಸ್ ಐ ರಿಮೆಂಬರ್ ದ ಡೇ ನಾನು ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅರೆಸ್ಟ್ ಮಾಡ್ತಿದ್ದೆ ನಾನು ಬಹಳ ಹಿಂದೆ. ಅಂದ್ರೆ ಒಂದು ನಮ್ಮ ಆಕ್ಸಿಡೆಂಟ್ ಆಗ್ತಾ ಇತ್ತು ಮೈಸೂರು ರೋಡ್ ಅಲ್ಲಿ. ಒಂದು ಟೋರಿನೋ ಫ್ಯಾಕ್ಟ್ರಿ ಇತ್ತು ಹಳೆ ಹಿಂದೆ, ಬಹಳ ಹಿಂದೆ. ಆ ಟೋರಿನೋ ಫ್ಯಾಕ್ಟ್ರಿ ಯಾವಾಗಲೂ ರಾತ್ರಿ ಹೊತ್ತು ಆಕ್ಸಿಡೆಂಟ್ ಆಗ್ತಿತ್ತು. ಪ್ರತಿಯೊಬ್ಬರು ಒಂದೊಂದು ಹೇಳಕ್ ಶುರು ಮಾಡಿದ್ರು. ಅದು ಮೋಹಿನಿ ಕಾಟ, ದೇವದ ಕಾಟ, ಅಮಾವಾಸ್ಯೆ, ಪೌರ್ಣಮಿ ಅಂತ. ಅದು ಆಕ್ಚುಲಿ ನನ್ನನ್ನ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ನಾನು ಸ್ಪಾಟ್ಗೆ ಹೋಗಿ ಆ ಸ್ಪಾಟ್ ಅಲ್ಲಿ ಸ್ಟಡಿ ಮಾಡಿ, ಅದು ಕತ್ತಲೆ, ಟರ್ನಿಂಗ್ ಇದೆ, ಬಾಟಲ್ ನೆಕ್, ಕನ್ವರ್ಟ್ ಇದೆ, ಲೈಟ್ ಇಲ್ಲ ಅಲ್ಲಿ, ಅದು ರೋಡ್ ನ್ಯಾರೋ ಆಗಿದೆ. ಅದನ್ನ ಪ್ರತಿಯೊಂದು ಸೇಲ್ ಮಾಡಿ ಇದೆಲ್ಲ ಗೊತ್ತಿದ್ದು ಕೂಡ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಬ್ರು ಹೈವೇನವರು ಇದು ಮಾಡಿಲ್ಲ. ಅದು ಸ್ಟೇಟ್ ಹೈವೇ ಆಯ್ತು ಅವಾಗ. ಅದು ಆ ಕಾರ್ಯಕ್ರಮ ಮಾಡಿಲ್ಲ ಅಂದ್ಬಿಟ್ಟು ಅವ್ರ ಮೇಲೆ ಹೋಗಿ ಮಿನಿಸ್ಟರ್ ಆಕ್ಷನ್ ತಗೊಂಡಿದ್ರು ಅವ್ರ ಮೇಲೆ ಡೈರೆಕ್ಟ್ ಆಗಿ. ಯಾರಿದ್ರು ಸರ್ ಆಗ ಮಿನಿಸ್ಟರ್? ಶಕೀರ್ ಅಹಮದ್ ಅಂತ ಇದ್ರು. ಶಕೀರ್ ಅಹಮದ್ ಅಂತ ಇದ್ರು. ಅವ್ರು ಕರೆಸ್ಕೊಂಡು ಸ್ಪೆಷಲ್ ಆಗಿ ಸ್ಟಡಿ ಮಾಡಿ ರಿಪೋರ್ಟ್ ಕೊಟ್ಟು, ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಕೊಟ್ಟು ನಾನು ಅದನ್ನ. ಸೊ ಅಂದ್ರೆ ಅಕೌಂಟಬಿಲಿಟಿ ಅನ್ನೋದು ನಮ್ಮಲ್ಲಿ ಇಲ್ಲ ಸರ್, ಅದೇ ಪ್ರಾಬ್ಲಮ್ ಆಗಿದೆ. ಅದೊಂದೇ ದೊಡ್ಡ ಪ್ರಾಬ್ಲಮ್. ಅಪ್ರೋಚಬಿಲಿಟಿ ಇಲ್ಲ, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅವ್ರು ಕೇಳಿದ್ರೆ ಇವ್ರಿಗೆ ಹೋಗಿ, ಇವ್ರು ಕೇಳಿದ್ರೆ ಅವ್ರು ಹೋಗಿರ್ತಾರೆ. ಇಚ್ಛಾಶಕ್ತಿ ಕೊರತೆ ಇದೆ. ಅವ್ರು ಮಾಡಿದ್ರು ಏನ್ ಬರುತ್ತೆ, ನಮ್ಗೆ ಒಳ್ಳೆ ಕೆಲಸ ಮಾಡಿದ್ರೆ ಏನ್ ಬರುತ್ತೆ ಅಂತ ಕೇಳ್ತಾರೆ ಅವರು.